ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಲು ಫುಟ್ಪಾತ್ ಮೇಲೇರಿದ ಸವಾರನನ್ನ ತಡೆದ ವೃದ್ಧೆ. ಅಮ್ಮಚ್ಚಿಯ ಪೊಲೀಸ್ ಪಾಠಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಜನರು. ವೆನ್ ಅಮ್ಮಚ್ಚಿ ಸೇಸ್ ಇನಫ್ ಈಸ್ ಇನಫ್ ಎಂದ ಜನರು. ಪಾದಚಾರಿ ಮಾರ್ಗದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿ ಸ್ಕೂಟರ್ ಚಲಾಯಿಸಲು ಯತ್ನಿಸಿದ ಸವಾರನನ್ನ ವೃದ್ಧ ಮಹಿಳೆಯೊಬ್ಬರು ತಡೆದು ರಸ್ತೆಗೆ ವಾಪಸ್ ಕಳುಹಿಸಿದ ಘಟನೆ ಕೇರಳದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ನಾಗರಿಕರ ಜವಾಬ್ದಾರಿಯ ದೃಢ ಉದಾಹರಣೆ ಎಂದು ಹಲವರು ಕೊಂಡಾಡಿದ್ದಾರೆ. ಎರಾನಿಪಾಲಂ ಸಿಗ್ನಲ್ ಸಮೀಪ ನಡೆದ ಘಟನೆಯ ವಿಡಿಯೋದಲ್ಲಿ ಸಂಚಾರ ದಟ್ಟಣೆಯನ್ನ ತಪ್ಪಿಸಲು ಸ್ಕೂಟರ್ ಸವಾರ ಫುಟ್ಪಾತ್ ಮೇಲೇರಿ ಹೋಗಲು ಯತ್ನಿಸುವುದು ಕಾಣಿಸುತ್ತದೆ. ಈ ವೇಳೆ ವೃದ್ಧ ಮಹಿಳೆಯು ಸವಾರನ ಮುಂದೆ ದಾರಿಗೆ ಅಡ್ಡಲಾಗಿ ನಿಂತು ತಡೆದಿದ್ದಾರೆ. ಸವಾರನು ಪಕ್ಕದ ಕಿರಿದಾದ ಜಾಗದಿಂದ ಹಾದು ಹೋಗಲು ಹಲವಾರು ಬಾರಿ ಪ್ರಯತ್ನಿಸಿದ್ರೂ ಮಹಿಳೆ ಸರಿಯದೆ ನಿಂತು ಮುಂದೆ ಸಾಗಲು ಬಿಡಲೇ ಇಲ್ಲ. ಒಂದು ಹಂತದಲ್ಲಿ ಮಹಿಳೆ ತಮ್ಮ ಮೊಬೈಲ್ ಫೋನ್ ಹೊರತೆಗೆದು ದೃಶ್ಯವನ್ನ ದಾಖಲಿಸುತ್ತಿರುವಂತೆ ಕಂಡು ಬಂದಿದ್ದು, ಇದರಿಂದ ಸವಾರ ಹಿಂಜರಿದಿರುವುದು ಕಂಡು ಬಂದಿದೆ. ಕೊನೆಗೆ ಆತ ಬೇರೆ ದಾರಿ ಇಲ್ಲದೆ ಫುಟ್ಪಾತ್ನಿಂದ ಇಳಿದು ರಸ್ತೆಗೆ ಮರಳಿರುವುದು ಸೆರೆಯಾಗಿದೆ. ವಿಡಿಯೋ ಅಂತ್ಯದಲ್ಲಿ ಮಹಿಳೆಯು ಥಮ್ಸ್ ಅಪ್ ಮಾಡಿ ನಗುಮುಖ ತೋರಿಸಿರುವುದು ಗಮನ ಸೆಳೆಯಿತು. ಈ ವಿಡಿಯೋವನ್ನ ಕೇರಳ ಮೋಟಾರು ವಾಹನ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು, ಮಹಿಳೆಯನ್ನ ಗುರುತಿಸಲು ಸಾರ್ವಜನಿಕರ ಸಹಕಾರ ಕೋರಿದೆ. ಇನ್ಸ್ಟಾಗ್ರಾಂ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ಕ್ಲಿಪ್ ಲಕ್ಷಾಂತರ ವೀಕ್ಷಣೆಗಳನ್ನು ಗಳಿಸಿದ್ದು, ಕಮೆಂಟ್ ವಿಭಾಗದಲ್ಲಿ ಮೆಚ್ಚುಗೆಯ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಬಳಕೆದಾರರು ಅಮ್ಮಚ್ಚಿಯ ಧೈರ್ಯವನ್ನ ಶ್ಲಾಘಿಸಿ ಇಂತಹ ನಾಗರಿಕ ಜಾಗೃತಿ ಅಗತ್ಯ, ಸರಿಯಾದ ಕೆಲಸ ಮಾಡಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇಂತಹ ಸಂದರ್ಭಗಳಲ್ಲಿ ವಾಗ್ವಾದ ಹೆಚ್ಚಾದರೆ ಅಪಾಯ ಉಂಟಾಗುವ ಸಾಧ್ಯತೆಯೂ ಇದೆ ಎಂದು ಎಚ್ಚರಿಸಿದ್ದಾರೆ. ಒಬ್ಬರು ವೆನ್ ಅಮ್ಮಚ್ಚಿ ಸೇಸ್ ಇನಫ್ ಈಸ್ ಇನಫ್ ಎಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. 1989ರ ಕೇರಳ ಮೋಟಾರು ವಾಹನ ನಿಯಮಗಳ ಪ್ರಕಾರ ಪಾದಚಾರಿ ಮಾರ್ಗದಲ್ಲಿ ಮೋಟಾರು ವಾಹನ ಚಲಾಯಿಸುವುದು ಕಾನೂನು ಬಾಹಿರ. ಪಾದಚಾರಿಗಳ ಸುರಕ್ಷತೆಗೆ ಮೀಸಲಾದ ಹಾದಿಯನ್ನ ಯಾವುದೇ ವಾಹನ ಬಳಸಬಾರದು ಎಂದು ನಿಯಮ ಸ್ಪಷ್ಟಪಡಿಸುತ್ತದೆ.